ಬೆಳಗ್ಗೆ ಬಂದು ಕಾಡಿಬೇಡಿ ಕಣ್ಣೀರಿಟ್ಟು ಕೆಲಸಕ್ಕೆ ಸೇರ್ತಾನೆ. ಮಧ್ಯಾಹ್ನಕ್ಕೆಲ್ಲ ಮಾಲೀಕನ ಮಗಳನ್ನೇ ಕಿಡ್ನಾಪ್ ಮಾಡ್ತಾನೆ. ಬನಶಂಕರಿ ಠಾಣಾ ವ್ಯಾಪ್ತಿಯ ಕಾವೇರಿಪುರದಲ್ಲಿ ಈ ವಿಚಿತ್ರ ಘಟನೆ ನಡೆದಿದೆ. ಡಿಸೆಂಬರ್ 28ರಂದು ನಡೆದಿರುವಂತಹ ಕಿಡ್ನಾಪ್ ಕೇಸ್ ಇದು. ಆರೋಪಿ ಮಗುವನ್ನ ಕರೆದೊಯ್ದಿದ್ದು ಸಿಸಿಟಿವಿಯಲ್ಲೂ ಕೂಡ ಸೆರೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಆ 4 ವರ್ಷದ ಮಗು ಏನ್ ಮಾಡಿತ್ತು? ಯಾಕೆ ಆ ಮಗುವನ್ನೇ ಕಿಡ್ನಾಪ್ ಮಾಡಿರೋದು? ಏನಿದು ಕೇಸ್? ಸಭಾ ಬೆಂಗಳೂರಿನ ಬನಶಂಕರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ನಡೆದಿರುವಂತಹ ಘಟನೆ ಕಳೆದ ಡಿಸೆಂಬರ್ 28ನೇ ತಾರೀಕು ಆರೋಪಿ ವಸೀಂ ಏನಿದ್ದಾನೆ, ಇವರು ಫರ್ನಿಚರ್ ಶಾಪ್ನ ಮಾಲೀಕರಾಗಿರುವಂತಹ ಶಫೀವುಲ್ಲಾ ಅವರ ಬಳಿ ಬಂದು ಗಾಡಿ ಬೇಡಿಗೆ ಕೆಲಸಕ್ಕೆ ಸೇರಿದಂತ ಆರೋಪಿ ಮಧ್ಯಾಹ್ನ ಮಾಲೀಕನ ಮಗಳನ್ನೇ ಚಾಕ್ಲೇಟ್ ಕೊಡಿಸ್ತೀನಿ ಅಂತೇಳಿ ಕಿಡ್ನಾಪ್ ಮಾಡಿರುವಂಥದ್ದು. ಸದ್ಯ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಿರುವಂಥದ್ದು. ದೂರುದಾರ ಶಫೀವುಲ್ಲಾ ಮಗುವಿನ ತಂದೆ ಏನಿದ್ದಾರೆ, ಇವರು ಅವರ ಮೊದಲ ಪತ್ನಿಯ ಮೇಲೆ ಆರೋಪವನ್ನು ಮಾಡ್ತಿರುವಂಥದ್ದು. ಅಂದ್ರೆ ಶಫೀವುಲ್ಲಾ ಅವರು 2015ರಲ್ಲಿ ಮದುವೆ ಆಗಿರ್ತಾರೆ. 2020ರಲ್ಲಿ ತಮ್ಮ 22ರಲ್ಲಿ ಮೊದಲನೇ ಪತ್ನಿಯಿಂದ ಡಿವೋರ್ಸ್ ಅನ್ನ ತಗೊಂಡಿರ್ತಾರೆ. ಡಿವೋರ್ಸ್ ಆದಂತ ನಂತರದಲ್ಲಿ ಮಗುವನ್ನ ಸಾಕೊಳ್ಳುವಂತ ಕೆಲಸವನ್ನ ಶಫೀವುಲ್ಲಾ ಅವರು ಮಾಡಿರ್ತಾರೆ. ಪತ್ನಿಯಿಂದ ದೂರ ಇರ್ತಾರೆ. ಆರೋಪಿ ವಸೀಂ ಏನಿದ್ದಾನೆ, ಆರೋಪಿ ವಸೀಂಗೆ ಸುಮಾರು 1 ಲಕ್ಷ ಹಣವನ್ನ ಕೊಟ್ಟು ನನ್ನ ವಿಚ್ಛೇದಿತ ಪತ್ನಿ ಏನಿದ್ದಾಳೆ ಆಕೆನೇ ಮಗುವನ್ನ ಕಿಡ್ನಾಪ್ ಮಾಡಿಸಿದಾಳೆ ಅಂತೇಳಿ ಮಗುವಿನ ತಂದೆ ಶಫೀವುಲ್ಲಾ ಅವರು ಸದ್ಯ ಆರೋಪವನ್ನ ಮಾಡ್ತಿರುವಂತದ್ದು. ನಮ್ಮ ಜೊತೆ ಶಫೀವುಲ್ಲಾ ಇದ್ದಾರೆ, ಮಾತಾಡ್ಸ ಹೋಗ್ತೀನಿ. ಸರ್, ಇನ್ಸಿಡೆಂಟ್ ಏನಾಯ್ತು ಸರ್? ವಸೀಂಗೂ ನಿಮ್ಗೆ ಹೆಂಗ್ ಪರಿಚಯ ಅಂತ? ಸರ್, ವಾಸಿಂ ನಮ್ಮ ಅಂಗಡಿನಲ್ಲಿ ಕೆಲಸ ಮಾಡ್ತಿದ್ದ. ಸುಮಾರು ಎರಡು ವರ್ಷ ಮುಂಚೆ ಬಿಟ್ಬಿಟ್ಟಿದ್ದ ಕೆಲಸ ಮಾಡಿ. ಸಡನ್ ಆಗಿ 28ನೇ ತಾರೀಕು ಅದೇ ದಿವಸ ಬಂದು ಸೇರ್ಕೊಂಡ ಕೆಲಸ ಕೊಡಿ ಅಂತ ಹೇಳ್ಕೊಂಡು. ನಮ್ಮ ಹುಡುಗ ಅಂತ ನಾವು ಕೆಲಸಕ್ಕೆ ಸೇರ್ಕೊಂಡಿದ್ವಿ ಸರ್. ನಮಗೆ ಗೊತ್ತಿಲ್ಲ ಇವನು ವಸೀಮು ಈ ಥರ ಕೆಲಸ ಮಾಡ್ತಾನೆ ಅಂತ. ಮನೆಯಿಂದ ಊಟ ಮಾಡಿ ಕೆಳಗಡೆ ಅಂಗಡಿಗೆ ಬಂದ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. 3 ಜನ ಕರ್ಕೊಂಡು ಹೋಗಿದ್ದ. ಅದರಲ್ಲಿ 2 ಕಳಿಸಿ ತಗೊಂಡು ಹೊಂಟೋಗ್ಬಿಟ್ಟ ಸರ್. ಆಮೇಲೆ ಎಲ್ಲ ಕಡೆ ಹುಡ್ಕಾಡಿದ್ಮೇಲೆ ಎಲ್ಲೂ ಸಿಕ್ಕಿಲ್ಲ. ಅವನ ಮೇಲೆ ವಾಸಿಂ ಮೇಲೆ ಬನಶಂಕರಿ ಪೊಲೀಸ್ನವರು FIR ಮಾಡಿದ್ದಾರೆ. ಕಿಡ್ನಾಪ್ ಕೇಸ್ ಹಾಕಿದ್ದಾರೆ, 363 ಹಾಕಿದ್ದಾರೆ. ಆಮೇಲೆ 2 ದಿವಸ ಆದ್ಮೇಲೆ ಗೊತ್ತಾಯ್ತು, ತಾಯಿನೇ 1 ಲಕ್ಷ ರೂಪಾಯಿ ಕೊಟ್ಟು ಮಗುನ ಕಿಡ್ನಾಪ್ ಮಾಡ್ಕೊಬಾ, ನಿನ್ಗೆ ಮದುವೆ ಮಾಡ್ತೀನಿ, 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾದ್ಮೇಲೆ ನನಗೆ ಗೊತ್ತಾಯ್ತು ಸರ್, ಇದರಲ್ಲಿ ಮೇನ್ ಕಾರಣ ನನ್ನ ಮಾಜಿ ಹೆಂಡ್ತಿನೇ ಅಂತ ಸರ್. 2 ವರ್ಷ ಆಯ್ತು ಸರ್ ಮಗುನ ಬಿಟ್ಟು. ಈಗ ಏಕಾಏಕಿ ನನ್ನನ್ನು ಕೇಳ್ದೆ ಯಾರೋ ಇನ್ನೊಬ್ಬರನ್ನ ಕಳಿಸಿ ತಗೊಂಡೋಗೋ ರೀತಿ ಸರಿ ಇಲ್ಲ ಸರ್. ತಗೋಬೋದಾಗಿತ್ತು, ತಾಯಿ ಎಂಥವ್ರು ಹಿಡಿದು ಕಾನೂನು ರೀತಿಯಿಂದ ತಗೊಂಡೋಗ್ಬೇಕಾಗಿತ್ತು. ಪೊಲೀಸ್ ಸ್ಟೇಷನಿಂದ ಬಂದು ಕೇಳಿದ್ರೆ ತೊಗೊಂಡೋಗ್ಬೇಕಾಗಿತ್ತು ಸರ್. ಈ ಥರ ಕಿಡ್ನಾಪ್ ಥರ ಮಾಡೋ ಅವಶ್ಯಕತೆ ಇರಲಿಲ್ಲ ಸರ್. ಇದು ಯಾರೇ ಇರಲಿ ಸರ್, ಈ ಥರ ಮಾಡೋರೋ ಕೆಲಸಕ್ಕೆ ದಯವಿಟ್ಟು ಇದು ಕಾನೂನು ರೀತಿಯಿಂದ ಶಿಕ್ಷೆ ಆಗಬೇಕು ಸರ್. ನಿಮ್ಮ ವೈಫ್ ಜೊತೆ ಮಗಳಿದ್ದಾಳ, ಮಗು ಸುರಕ್ಷಿತವಾಗಿದೆಯಾ? ನಿಮ್ಮ ವೈಫ್ ಏನಾದರೂ ಫೋನ್ ಮಾಡಿ ಹೇಳಿದ್ರ ಅಂತ? ಸರ್, ನನಗೆ ನನ್ನ ವೈಫ್ ಫೋನ್ ಮಾಡಿ ಹೇಳಿಲ್ಲ. ಪೊಲೀಸ್ನವರು ಹೇಳಿದಾರೆ, ಫೋಟೋ ತೋರಿಸಿದಾರೆ, ಮಗು ತಾಯಿ ಹತ್ರ ಇದೆ, ನಿಂಗೆ ಬೇಕಂದ್ರೆ ಕನಕಪುರಕ್ಕೆ ಹೋಗು ಅಂದರು. ನಾನು ಕನಕಪುರಕ್ಕೆ ಫೋನ್ ಮಾಡಿದೆ, ಅಲ್ಲಿ ಇಲ್ಲ ಅಂತ ಇದ್ದಾರೆ ಸರ್ ಮಗು. ನಾನು ಹೇಳಿದೆ ಪೊಲೀಸ್ನವ್ರಿಗೆ, ನಾನು ಮಾತಾಡ್ಬೇಕು ನನ್ನ ಮಗಳಿಗೆ, ಇಲ್ಲಾಂದ್ರೆ ಇಲ್ಲಿ ಕರ್ಕೊಂಡು ಬನ್ನಿ, ತಾಯಿ ಹತ್ರನೇ ಇರಲಿ ಮಗು, ನಾನು ಇಮಿಡಿಯೇಟ್ ನಾನು ನೋಡಬೇಕು ಅಂದಿದ್ದಕ್ಕೆ ನೋಡೋಣ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಸರ್. ಆಮೇಲೆ ಪೊಲೀಸ್ನವರು ವಾಸಿಂಗೆ ಅರೆಸ್ಟ್ ಮಾಡಬೇಕು, ವಾಸಿಂಗೆ ಅರೆಸ್ಟ್ ಮಾಡಿದ್ರೆ ಎಲ್ಲ ಸತ್ಯಾಂಶ ಹೊರಗಡೆ ಬರುತ್ತೆ ಸರ್. ಸಭಾ, ಇದಿಷ್ಟು ಮಗುವಿನ ತಂದೆ ಶಫೀವುಲ್ಲಾ ಅವರು ಆರೋಪವನ್ನು ಮಾಡ್ತಿರುವಂಥದ್ದು. ನನ್ನ ವಿಚ್ಛೇದಿತ ಪತ್ನಿಯೇ ಸುಮಾರು 1 ಲಕ್ಷ ಹಣವನ್ನ ಕೊಟ್ಟು ಆರೋಪಿ ವಸೀಂಗೆ ಮದುವೆ ಮಾಡಿಸೋದಂತಾಗಿ ಹೇಳಿ ಮಗುವನ್ನ ಕಿಡ್ನಾಪ್ ಮಾಡಿಸಿದ್ದಾಳೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ IPC 363 ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿದೆ. ಪೊಲೀಸರು ಆರೋಪಿ ಮೊದಲು ಅರೆಸ್ಟ್ ಅನ್ನ ಮಾಡಬೇಕು. ಆರೋಪಿಯನ್ನ ಅರೆಸ್ಟ್ ಮಾಡೋದನ್ನ ಬಿಟ್ಟಂತ ಪೊಲೀಸರು ಮೊದಲು ನಿನ್ನ ಪತ್ನಿ ಹತ್ರ ಮಗು ಇದೆ, ನೀನು ಹೋಗಿ ನೋಡು ಅಂತಾನೆ ಹೇಳ್ತಾರೆ. ಆದ್ರೆ ನಾನು ಹೋದಂತ ಸಂದರ್ಭದಲ್ಲಿ ಪತ್ನಿ ಮಗುವನ್ನ ತೋರಿಸುವಂತ ಕೆಲಸವನ್ನು ಕೂಡ ಮಾಡ್ತಿಲ್ಲ. ನನ್ನ ಮಗಳು ಸುರಕ್ಷಿತವಾಗಿದ್ದಾಳ, ಜೊತೆಗೆ ಆಕೆಯನ್ನ ನಾನು ಮೊದಲು ನೋಡ್ಬೇಕು ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.